ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 500 ಎಕರೆ ಕೃಷಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಲ್ಲ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಘೋಷಣೆಯನ್ನ ಮಾಡಿದ್ದಾರೆ. ಐನೂರು ಎಕರೆ ಕೃಷಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಲ್ಲ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಘೋಷಣೆ. ದೇವನಹಳ್ಳಿ ತಾಲೂಕಿನ ಚಿನ್ನರಾಯಪಟ್ಟಣದ 500 ಎಕರೆ 2 ವರ್ಷದಿಂದ ಭೂ ಸ್ವಾಧೀನ ವಿರುದ್ಧ ಹೋರಾಟ ಮಾಡುತ್ತಿದ್ದ ರೈತರು ದೇವನಹಳ್ಳಿ ಕ್ಷೇತ್ರದ ಶಾಸಕ ಸಚಿವ ಕೆಎಚ್ ಮುನಿಯಪ್ಪ ಜೊತೆಯಲ್ಲಿ ಘೋಷಣೆ. 500 ಎಕರೆ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ದೂರ ಇಟ್ಟಿದ್ದೇವೆ. ಕೈಗಾರಿಕೆಗಳ ಅಭಿವೃದ್ಧಿಯೊಂದಿಗೆ ರೈತರ ಹಿತವನ್ನು ನಾವು ಕಾಪಾಡುತ್ತೇವೆ. ರೈತರ ಫಲವತ್ತಾದ ಜಮೀನನ್ನ ಭೂಸ್ವಾಧೀನ ಪಡಿಸಿಕೊಳ್ಳುವುದಿಲ್ಲ. ಈಗಾಗಲೇ ಭೂಸ್ವಾಧೀನ ಪಡಿಸಿಕೊಂಡಿರುವಂತಹ ಜಮೀನಿಗೆ ಪರಿಹಾರವನ್ನ ನೀಡಲಿದ್ದೇವೆ. ಪರಿಹಾರ ಬೇಡವೆನ್ನುವಂತಹ ರೈತರಿಗೆ 10,781 ಚದರ ಅಡಿಯಷ್ಟು ಅಭಿವೃದ್ಧಿಪಡಿಸಿದಂತಹ ಜಮೀನನ್ನ ನೀಡಲಾಗುವುದು. ಮುಖ್ಯಮಂತ್ರಿಗಳೊಂದಿಗೆ ನಡೆಸಿರುವಂತಹ ಸಭೆಯಂತೆ ಒಂದು ಉತ್ತಮವಾದ ನಿರ್ಣಯವನ್ನ ಕೈಗೊಂಡಿದ್ದೇವೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಈ ಒಂದು ಘೋಷಣೆ ಇದಾಗಿತ್ತು. ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಲ್ಯಾಂಡ್ ಅಕ್ವಿಷನ್ ಮಾಡೋದಲ್ಲ, ನಮಗೆ ಅವಶ್ಯಕತೆ ಇದ್ದಲ್ಲಿ ಬೇರೆ ಕಡೆ ನಾವು ಕಂಡ್ಕೊಳ್ತೇವೆ. ಮತ್ತು ರೈತರಿಗೆ ಇನ್ನೊಂದನ್ನು ಕೂಡ ಕಾಂಪೆನ್ಸೇಷನ್ ಅಂತೂ ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡ್ತಾರೆ. ಭೂ ಪರಿಹಾರ ಬೇಡ, ನಮಗೆ ಭೂಮಿ ಕೊಡಿ ಪರ್ಯಾಯವಾಗಿ ಅಂತ ಕೇಳಿದಾಗ ಅವರಿಗೆ ಏನು ಡೆವಲಪ್ ಲ್ಯಾಂಡ್ ಇರ್ತದೆ, ಡೆವಲಪ್ ಲ್ಯಾಂಡ್ನಲ್ಲಿ ಇವತ್ತು 1 ಎಕರೆಯಲ್ಲಿ ಅವರಿಗೆ 10,781 ಸ್ಕ್ವೇರ್ ಫುಟ್ ಭೂಮಿಯನ್ನು ಕೂಡ ನಾವು ಕೊಡ್ತೀವಿ. ನಾವು ಬಹಳ ವಿಚಾರವನ್ನು ಮಾಡಿ ಈ ಕಡೆ ಇಂಡಸ್ಟ್ರೀಸ್ಗೂ ಕೂಡ ಅನುಕೂಲ ಆಗಬೇಕು, ಈ ಕಡೆ ರೈತರಿಗೂ ಕೂಡ ವಿಶೇಷವಾಗಿ ಫಲವತ್ತಾದ ಏನು ನೀರಾವರಿ ಒಳಪಟ್ಟಿದ್ದಾವೆ, ಊರಿಗೆ ಇದಕ್ಕೆ ಹತ್ತಿರ ಇದ್ದಾವೆ, ಅವ್ರಿಗೂ ಅನುಕೂಲ ಆಗಿರಬೇಕು. ದಿನದಿಂದ ಒಂದು ಒಳ್ಳೆಯ ನಿರ್ಣಯನ ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗ್ನಲ್ಲಿ ನಂತರ ನಾವು ಅದನ್ನು ಸಹ ಮುನಿಯಪ್ಪ ಸಾಹೇಬ್ರನ್ನ ಮಾಡಿ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ನಾವು 500 ಎಕರೆ ಅಷ್ಟಂತ ಇದನ್ನು ಸಹ ನಾವು ಏನು ಭೂ ಸ್ವಾಧೀನವನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತೇಳಿ 3 ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿಲ್ಲ. ದಯವಿಟ್ಟು ರೈತರು ಮತ್ತು ಹೋರಾಟಗಾರರು ಮತ್ತು ಏನು ಗಣ್ಯರೆಲ್ಲರೂ ಇದ್ದೀರಿ, ದಯವಿಟ್ಟು ತಾವು ಇದನ್ನು ನಿಮ್ಮ ಇದಕ್ಕೆ ಮಾನ್ಯತೆ ಕೊಟ್ಟು ನಾವು ಇಷ್ಟೆಲ್ಲ ಮಾಡಿದ್ದೀವಿ. ಈಗ ಅದಕ್ಕೆ ಈ ಹೋರಾಟ ಕೈ ಬಿಡಿ, ಸಹಕಾರ ಮಾಡಿ. ಭೂ ಪರಿಹಾರವನ್ನು ಕೂಡ ಕೊಡ್ತದೆ. ಭೂ ಪರಿಹಾರ ಕೊಡ್ತೀವಿ. ಜಿಲ್ಲಾಧಿಕಾರಿಗಳು ಲಿಬರಲ್ ಆಗಿ ಭೂ ಪರಿಹಾರವನ್ನು ಕೊಡ್ತಾರೆ. ಡೆವಲಪ್ ಲ್ಯಾಂಡನ್ನು ಕೂಡ ನಾವು ಕೊಡ್ತೀವಿ. ಮತ್ತು 3 ಹಳ್ಳಿಗಳ 500 ಎಕರೆನ ಈಗಾಗಲೇ ನಾವು ಏನು ತಾವು ಫಲವತ್ತಾದಂಥ ಭೂಮಿ ಇದೆ ಮತ್ತು ಗ್ರಾಮ ಹಂಚಿಕೊಂಡಿದೆ, ಅದನ್ನು ನಾವು ಈಗಾಗಲೇ ಅದನ್ನು ಆ ನೋಟಿಫಿಕೇಶನ್ ಮಾಡಿಲ್ಲ. 500 ಎಕರೆನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.